ತಮ್ಮನ್ನ ಗೆಲ್ಲಿಸಿದಂಥ ಕರ್ನಾಟಕದ ಜನತೆಗೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರನ್ನು ಕೂಡ ಅವರು ಭೇಟಿಯಾಗಿದ್ದಾರೆ. ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ. ಸಿಗ್ತಿರುವಂಥ ಪ್ರೋತ್ಸಾಹಕ್ಕೆ, ಪ್ರೀತಿಗೆ ದೊಡ್ಡ ಥ್ಯಾಂಕ್ಸ್ ಅನ್ನು ಹೇಳಿದ್ದಾರೆ. ಮನಸ್ಸಿನಲ್ಲಿ ಜಾಗ ಕೊಟ್ಟು ಕರ್ಕೊಂಡು ಬಂದಿದ್ದೀರಿ, ಹಚ್ಚೆ ಹಾಕಿಸ್ಕೊಂಡಿದ್ದೀರಾ, ನಿರಂತರವಾಗಿ ನನ್ನನ್ನು ನೀವು ಬೆಂಬಲಿಸಿದ್ದೀರಾ. ಪ್ರತಿ ಬಾರಿ ರನ್ನರ್ ಅಪ್ ಆಗ್ತಾ ಇದ್ದ ಗಿಲ್ಲಿಗೆ ಗೆಲುವಿನ ಕಿರೀಟವನ್ನು ತೊಡಿಸಿದ್ದೀರಾ. ಈ ಪ್ರೀತಿಗೆ ನಾನು ಏನು ಹೇಳಿದ್ರು ಕೂಡ, ಎಷ್ಟು ಹೇಳಿದ್ರು ಕೂಡ ಅದು ಕಡಿಮೆನೇ. ಈ ರೀತಿಯಾಗಿ ಅವರು ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಗೆದ್ದಂಥ ಸಂಭ್ರಮದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರನ್ನು ಕೂಡ ಅವರು ಭೇಟಿ ಮಾಡಿದ್ದಾರೆ. ಆ ಒಂದು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮೊನ್ನೆನೇ ಹೋಗ್ತಾರೆ ಅಂತ ಇತ್ತು ಸುದ್ದಿ, ಆದರೆ ಇವತ್ತು ಹೋಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನು ಅವರು ಮೀಟ್ ಮಾಡಿದ್ದಾರೆ. ಸಿಎಂ ಕೂಡ ಅವರ ಗೆಲುವಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಅವರ ಬೆನ್ತಟ್ಟಿ ಅವರಿಗೆ ಅಭಿನಂದನೆ ತಿಳಿಸಿದ್ದಾರೆ. ಗೆದ್ದ ಮಾರನೇ ದಿನ ಅಂದರೆ ಸೋಮವಾರನೇ ಸಿಎಂ ಸಿದ್ದರಾಮಯ್ಯ ಅವರನ್ನು ಮೀಟ್ ಮಾಡ್ತಾರೆ ಗಿಲ್ಲಿ ನಟ ಅನ್ನುವಂಥ ಸುದ್ದಿ ಇತ್ತು. ಕಾರಣಾಂತರಗಳಿಂದ ಅಥವಾ ಅಭಿಮಾನಿಗಳ ಸಂದಣಿ ಹೆಚ್ಚಾಗಿದ್ದರಿಂದ, ಅವರ ಊರಿನಲ್ಲೂ ಕೂಡ ತುಂಬ ಜನ ಅವ್ರಿಗೋಸ್ಕರ ಕಾಯ್ತಾ ಇದ್ದಿದ್ದರಿಂದ, ಅವರ ಹುಟ್ಟೂರಾದಂಥ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಡದಪುರ ಇಲ್ಲಿಗೆ ಒಂದು ರೋಡ್ ಶೋ ಮೂಲಕ ಹೋಗಿ ಅಲ್ಲಿ ಅವರನ್ನು ಬೆಂಬಲಿಸಿದಂಥ ಅವರ ಗ್ರಾಮಸ್ಥರು, ಸ್ನೇಹಿತರು ಎಲ್ರಿಗೂ ಅಭಿನಂದನೆ ತಿಳಿಸಿದರು. ನಂತರ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನು ಅವರು ಮೀಟ್ ಮಾಡಿದ್ದಾರೆ. ಮೀಟ್ ಮಾಡಿ ಅವರ ಜರ್ನಿ ಬಗ್ಗೆ ಅವರು ಮಾತನಾಡಿದ್ದಾರೆ. ಬಿಗ್ ಬಾಸ್ ಗೆಲುವಿನ ಬಗ್ಗೆ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಲ್ಲಿವರೆಗೂ ಕರ್ಕೊಂಡು ಬಂದು ಈ ವಿನ್ನರ್ ಕಿರೀಟವನ್ನು ತೊಡಿಸಿದಂಥ ಕರ್ನಾಟಕದ ಜನತೆಗೆ ಅವರು ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ, ನಮ್ಮ ಕನ್ನಡ ಜನತೆಗೆ ಯಾವ ತರ ನಾನು ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನಿಜವಾಗ್ಲೂ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಹೊರಗಡೆ ನನಗೆ ಈ ತರ ಸಪೋರ್ಟ್ ಸಿಗ್ತೈತೆ, ಈ ತರ ನನ್ನ ಎಲ್ಲ ಪ್ರೀತಿಸ್ತವ್ರೆ, ಆ ಪ್ರೀತಿ ಪ್ರೋತ್ಸಾಹ ಕೊಡ್ತವ್ರೆ ಅಂತ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸಖತ್ ಖುಷಿ ಆಯ್ತು ಆಚೆಗೆ ಬಂದಾಗ. ಇನ್ನೂ ನನಗೆ ನಾನೇ ನಂಬಕೈತಿಲ್ಲ. ಆಮೇಲೆ ನನಗೆ ಸಖತ್ ಖುಷಿ ಆಗೋದೇನೆಂದ್ರೆ, ನಮ್ಮ ಯೋಧರಾಗಿರ್ಬೋದು ಅವರು ವಿಡಿಯೋ ಮಾಡಾಕ್ತಾರೆ. ಆಮೇಲೆ ನಮ್ಮ ಕನ್ನಡ ಜನತೆ ಇಲ್ದೇನೆ ಬೇರೆ ರಾಜ್ಯದವರು, ಆಂಧ್ರ, ತಮಿಳುನಾಡು, ಬೇರೆ ದೇಶದಲ್ಲಿರೋರು, ಆಮೇಲೆ ನಮ್ಮ ರೈತರು ಈ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಕಿಚ್ಚೊಡಿಬೇಕಾದ್ರೆ ಹಸುಗಳ ಮೇಲೆಲ್ಲ ಚಿತ್ರ ಬಿಡಿಸ್ಕೊಂಡು ಫೋಟೋ ಹಾಕೊಂಡೆಲ್ಲ ಸಕ್ಕ ಸಪೋರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಆಟೋ ಡ್ರೈವರ್ಸು ಸ್ಟಿಕ್ಕರ್ಸ್ ಎಲ್ಲ ಹಾಕೊಂಡು, ಆಮೇಲೆ ಪಾಪ ಈ ಟ್ಯಾಟೋ ಹಾಕೊಂಡು ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಪಾಪ, ಆ ಟ್ಯಾಟೋ ಎಲ್ಲ ಹಾಕೊಂಡು ಅಷ್ಟೊಂದು ಪ್ರೀತಿ ತೋರಿಸಿದ್ರು. ಒಬ್ರು ಇಬ್ರು ಅಂತ ಹೇಳೋಕ್ಕಾಗೋದಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಅಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟು ಈಗಲೂ ಕೊಡ್ತಾ ಇದ್ದೀರಿ. ನಿಜವಾಗ್ಲೂ ನಾನು ಬದುಕಿರೋವರೆಗೂ ಇನ್ನೊಂದು ಸಖತ್ತು ಆಶ್ಚರ್ಯ ಆಗಿದ್ದು, ಖುಷಿಯಾಗಿದ್ದು, ನಮ್ಮ ಮೀಡಿಯಾ, ನಮ್ಮ ನ್ಯೂಸ್ ಚಾನೆಲ್ಗಳು ಅಷ್ಟೊಂದು ಸಪೋರ್ಟ್ ಮಾಡಿದ್ರು ನಂದು. ಆಮೇಲೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಜವಾಗ್ಲೂ ಒಂದೇ ಒಂದು ನನ್ನ ಬಗ್ಗೆ ಒಂದು ನೆಗೆಟಿವ್ ವಿಡಿಯೋ ಆಗಲಿ, ಒಂದು ಟ್ರೋಲ್ ವಿಡಿಯೋ ಆಗಲಿ ಸತ್ಯವಾಗ್ಲೂ ನೋಡಿಲ್ಲ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ ಕೊನೆವರೆಗೂ, ಹಿಂಗೆ ಐತೆ. ನಾನು ಈ ಪ್ರೀತಿ ಪ್ರೋತ್ಸಾಹನ ಕೊನೆವರೆಗೂ ಉಳಿಸ್ಕೊತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಆ ಲೈನ್ ಹೇಳೋದನ್ನು ಮರೆತುಬಿಟ್ಟೆ. ಮಾಧ್ಯಮದ ಸ್ನೇಹಿತರಿಗೂ ಕೂಡ ಅವರು ಧನ್ಯವಾದವನ್ನು ತಿಳಿಸಿದ್ದಾರೆ. ಸೊ ಈ ಒಂದು ಜರ್ನಿಯ ಕುರಿತಾಗಿ, ಜನ ತೋರಿಸಿರುವಂಥ ಪ್ರೀತಿಯ ಕುರಿತಾಗಿ, ಇಷ್ಟು ದೊಡ್ಡ, ಇನ್ಫ್ಯಾಕ್ಟ್ ಅದು ಜಸ್ಟ್ ಪ್ರೀತಿ ಅಲ್ಲ, ಅದು ದೊಡ್ಡ ಸಾಗರದ ಪ್ರೀತಿ ಅಂತ ಹೇಳ್ಬೋದು. ಸೊ ಆ ಪ್ರೀತಿಗೆ ಮನಸೋತಿರುವಂಥ ಗಿಲ್ಲಿ ನಟ ಕರ್ನಾಟಕದ ಜನತೆಗೆ, ಜೊತೆಗೆ ಅವ್ರನ್ನ ಬೆಂಬಲಿಸಿದಂಥ ಜನರಿಗೆ ಅವರು ಧನ್ಯವಾದವನ್ನು ತಿಳಿಸಿದ್ದಾರೆ. ಆ ಅಭಿಮಾನಕ್ಕೆ ಅವರು ಸಲಾಂ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರನ್ನು ಅವರು ಕೂಡ ಭೇಟಿಯಾಗಿದ್ದರು. ಆ್ಯಂಡ್ ಆ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಸಿಎಂ ಸಿದ್ದರಾಮಯ್ಯ ಕೋರಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರನ್ನು ಗೆದ್ದಿದ್ದಕ್ಕಾಗಿ ಅವರು ಶುಭಾಶಯ ಕೋರಿದ್ದಾರೆ. ಆ್ಯಂಡ್ ಪರಸ್ಪರ ಒಂದು ಯೋಗಕ್ಷೇಮ ವಿಚಾರಿಸುವಂಥ ಕೆಲಸ ಕೂಡ ಆಗಿತ್ತು. ಆ್ಯಂಡ್ ಆ ಒಂದು ಗೆಲುವಿನ ಸಂದರ್ಭ ಏನಿತ್ತು, ಆ್ಯಂಡ್ ಬಿಗ್ ಬಾಸ್ ಸೀಸನ್ 12ರ ಕಿರೀಟವನ್ನು ಪಡ್ಕೊಂಡಂಥ ಗಿಲ್ಲಿ ನಟನಿಗೆ ಸಿಎಂ ಸಿದ್ದರಾಮಯ್ಯನವರು ಕಂಗ್ರ್ಯಾಚುಲೇಷನ್ಸನ್ನು ಹೇಳೋದರ ಜೊತೆಗೆ ಅವರು ಶುಭಾಶಯವನ್ನು ಕೋರಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.